ನಮಸ್ಕಾರ ಸ್ನೇಹಿತರೆ, ಎಕ್ಸಾಮ್ ಓಟೆಕ್ಸ್ಗೆ ಸ್ವಾಗತ. ಈ ಪ್ರಾಕ್ಟೀಸ್ ಸೆಟ್ ಎಲ್ಲಿಂದ ಬಂತು ಅಂತ ಕೇಳೋದಾದ್ರೆ, ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರೈಲ್ವೆ ಎಕ್ಸಾಮ್ ನಲ್ಲಿ ಬಂದಿರುವಂತ ಕ್ವಶನ್ಸ್ ಇವು. ಈ ಕ್ವಶನ್ ಗಳನ್ನ ನಾನು ಒಂದು ಗುಚ್ಛ ಮಾಡಿ ನಿಮ್ಗೆ ನಾನು ವಿಡಿಯೋ ಮೂಲಕ ನಾನು ಕೊಡ್ತಾ ಇದ್ದೀನಿ. ಓಕೆ, ಈ ಕ್ವಶನ್ಸ್ ನ ನೀವು ಅಟೆಂಪ್ಟ್ ಮಾಡಿ ಫ್ರೆಂಡ್ಸ್. ಇದರಲ್ಲಿ ನಿಮ್ಗೆ ಪಕ್ಕಾ ನಿಮ್ಗೆ ಆತ್ಮಸ್ಥೈರ್ಯ ಬಂದೇ ಬರ್ತದೆ, ಒಂದು ವಿಶ್ವಾಸ ಬರುತ್ತೆ, ನಾನು ಎಕ್ಸಾಮ್ ನ ಕ್ಲಿಯರ್ ಮಾಡಬಹುದು ಇನ್ಸ್ಪೈಟ್ ಆಫ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಆಗಿರ್ಬೋದು, ಒಂದು ನಿಮ್ದು ಆರ್ಥಿಕ ತೊಂದರೆಗಳಿರ್ಬೋದು. ನೀವು ಎಕ್ಸಾಮ್ ನ ಕ್ಲಿಯರ್ ಮಾಡಕ್ಕೆ ನಿಮ್ಗೆ ಏನಿಲ್ಲ, ಈ ಒಂದು ಮೊಬೈಲ್ ಒಂದು ಡಾಟಾ ಇದ್ರೆ ಸಾಕು. ಮತ್ತೆ ನನ್ನ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿ, ಇದನ್ನ ಎಷ್ಟು ಜನಗಾಗುತ್ತಲ್ಲ ಅಷ್ಟು ಜನಕ್ಕೆ ನೀವು ಫಾರ್ವರ್ಡ್ ಮಾಡಿ. ಇದರಲ್ಲಿ ನಿಮ್ಗೆ ಏನಿದೆ ಅಲ್ಲ, ಎಕ್ಸಾಮ್ಸ್ ಬೇಕಾಗಿರೋದಷ್ಟೇ ನಾನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇ ಓವರ್ ಅಲ್ಲ, ಮೊದಲನೇ ಕ್ವಶನ್ ನಿಮ್ ಮುಂದೆ. 5 ವರ್ಷದ ಹಿಂದೆ ಪ್ರಿಯಾ ಮತ್ತು ಮೀರಾ ಅವರ ವಯಸ್ಸಿನ ಅನುಪಾತ 3:2 ಆಗಿತ್ತಂತೆ. ಓಕೆ, 5 ವರ್ಷಗಳ ಹಿಂದೆ. ಎಷ್ಟಾಗಿತ್ತು ಫ್ರೆಂಡ್ಸ್? 3x 2x ಆಗಿತ್ತಂತ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಅವರ ಪ್ರಸ್ತುತ ವಯಸ್ಸಿನ ವ್ಯತ್ಯಾಸ 10 ವರ್ಷಗಳು. ಹಾಗಾದ್ರೆ ಮೀರಾ ಅವರ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನೋಡಿ, ನೀವು 5 ವರ್ಷ ಹಿಂದ್ಗಡೆ ಆಗಿರ್ಲಿ, 5 ವರ್ಷ ಮುಂದ್ಗಡೆ ಆಗಿರ್ಲಿ, ಅವ್ರ ವಯಸ್ಸಿನ ವ್ಯತ್ಯಾಸ ಸೇಮ್ ಆಗಿರುತ್ತೆ. ಈಗ 35 ವರ್ಷ ಆಗಿದ್ದಾರೆ ಅಂದ್ರೆ ಮುಂದ 5 ವರ್ಷ ಆದ್ಮೇಲೆ 40 ವರ್ಷ ಆಗತ್ತೆ. ಇನ್ನೊಬ್ರಿಗೆ 20 ವರ್ಷ ಆಗಿದೆ ಅಂದ್ರೆ ಮುಂದೆ 25 ವರ್ಷ ಆಗತ್ತೆ. ಹೌದಾ? ಅವ್ರದ್ದು ವಯಸ್ಸು ಇನ್ನು 5 ವರ್ಷ ಹಿಂದ್ಗಡೆ ಹೋಗ್ಲಿ ಮುಂದೆ ಹೋಗ್ಲಿ, ಅವ್ರ ಡಿಫ್ರೆನ್ಸ್ ಯಾವತ್ತಿದ್ರು ಸೇಮ್ ಆಗಿರುತ್ತೆ. ಸೊ ಹಾಗಾಗಿ ಏನ್ ಡಿಫ್ರೆನ್ಸ್ ಇದೆ ಅಲ್ಲ, ಆ ಡಿಫ್ರೆನ್ಸ್ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ 10 ವರ್ಷ ಆಗಿದೆ ಅಂತ ಹೇಳ್ತಾ ಇದಾರೆ. 10 ವರ್ಷ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಇದಾರೆ. ಸೊ ಇವೆರಡರ ಡಿಫ್ರೆನ್ಸ್ ಇಷ್ಟು 10 ವರ್ಷ. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು 10 ಇಯರ್ಸ್. ನೆಕ್ಸ್ಟ್ ಅವ್ರು ಕೇಳ್ತಾ ಇರೋದು ಯಾರ್ದು? ಮೀರಾ ಅವರ ಪ್ರಸ್ತುತ ವರ್ಷ. ಓಕೆ, ನನಗ್ ಫಸ್ಟ್ ಗೊತ್ತಿರೋದೇನು 2x ಅನ್ನೋದೇನು ಮೀರಾ ಅವ್ರದ್ದು 5 ವರ್ಷ ಹಿಂದ್ಗಡೆ ಇರೋದು. ಸೊ 2x ಎಷ್ಟು? 20 ಇಯರ್ಸ್ 5 ಇಯರ್ಸ್ ಆಗೋ. ಓಕೆ, ಈ ಪ್ರೆಸೆಂಟ್ ಏಜ್ ಕೇಳ್ತಾ ಇದ್ದಾರೆ. ಮೀರಾ ಅವರ ಪ್ರೆಸೆಂಟ್ ಏಜ್ 20 ಪ್ಲಸ್ 5 ಅಂದ್ರೆ 25 ಇಯರ್ಸ್. ಆಯ್ತಾ? ಆಪ್ಷನ್ ಸಿ 25 ಇಯರ್ಸ್ ಸರಿಯಾದ ಆಪ್ಷನ್. ಎರಡನೇ ಕ್ವಶನ್ ನೋಡಿ. ಈ ಕ್ವಶನ್ ಅಲ್ಲಿ 2 ಇಕ್ವೇಶನ್ ಇದಾವೆ. ಓಕೆ, ಇಕ್ವೇಶನ್ ನ ನೋಡಿ ನೀವು y ನ ಮೌಲ್ಯ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಇಕ್ವೇಶನ್ ಯಾವ್ಯಾವು? 2 raised to 3y plus x is equal to 16, 2 raised to 2y minus x is equal to 64. ಓಕೆ, ನಾನು ಮೊದಲನೇ ಇಕ್ವೇಶನ್ ತಗೋತೀನಿ. 2 raised to 3y plus x 16 ಇದೆಯಲ್ಲ, 16 ಇನ್ ದ ಪವರ್ ಆಫ್ 2 ನಾನು ಬರಿಬೇಕಂದ್ರೆ 2 raised to 4 ಅಂತ ಬರಿಬೋದಾ? 2 ಮೇಲೆ 4 ಬಂದ್ರೆ 2 ಇಂಟು 2 ಇಂಟು 2 ಇಂಟು 2. ಓಕೆ, 4 ಸಲ ಮಲ್ಟಿಪ್ಲೈ ಮಾಡ್ಬೇಕು ಎರಡನ್ನ, ಅವಾಗ ನಿಮ್ಗೆ 16 ವ್ಯಾಲ್ಯೂ ಬರುತ್ತೆ. ಹೌದಾ? ಅದೇ ತರ ಇದನ್ನ ತಗೋತೀನಿ ನಾನು. 2 raised to 2y minus x is equal to 64 ಇದೆಲ್ಲ, 64 ಇನ್ ದ ಪವರ್ ಆಫ್ 2 ಬರೆದಾಗ 2 raised to 6 ಅಂತ ಬರೀಬೋದ ನಾನು. ಎರಡನ್ನ 6 ಸಲ ನೀವು ಗುಣಾಕಾರ ಮಾಡಿದಾಗ ನಿಮ್ಗೆ 64 ಬರುತ್ತೆ. ಹಾಗೆ ನಾನು ಇಲ್ಲಿ ನೋಡ್ರಿ, 2 2 ಯಾವಾಗ ಬೇಸ್ ಸೇಮ್ ಇರುತ್ತಲ್ಲ, ನೀವು ಪವರ್ ನ ಇಕ್ವೇಟ್ ಮಾಡ್ಬೋದು ಅಂತ ಹೇಳ್ತಾರೆ ರೂಲ್. ಓಕೆ, 3y ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 4, 2y ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 6. ನೋಡಿ ಸ್ನೇಹಿತರೆ, ಈಗ ಇವು ಸಿಂಪಲ್ 2 ಲೀನಿಯರ್ ಇಕ್ವೇಶನ್ ಆಗಿದೆ. ಇದನ್ನ ನಾನು ಎರಡನ್ನು ಆಡ್ ಮಾಡ್ತೀನಿ. ಓಕೆ, ಇವನ್ನ ಆಡ್ ಮಾಡಿದಾಗ ಏನಾಗುತ್ತೆ, ಸೀದಾ ಇದು ಕ್ಯಾನ್ಸಲ್ ಆಗುತ್ತೆ, 5y. ಓಕೆ, ಆ 4 ಮತ್ತು 6 ಕೂಡಿಸಿದ್ರೆ 10. ಸೊ y ನ ಮೌಲ್ಯ ಎಷ್ಟಾಯ್ತು? 2 ಆಯ್ತು. y ನ ಮೌಲ್ಯ 2. ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಮುಂದಿನ ಒಂದು ಕ್ವಶನ್ ನೋಡೋಣ.
ಈ ಕ್ವಶನ್ ಹೇಗಿದೆ ನೋಡಿ. ಎ ಮತ್ತು ಬಿ ಎಂಬುವರು ಒಂದೇ ಸಮಯದಲ್ಲಿ ಕ್ರಮವಾಗಿ ಎಕ್ಸ್ ಮತ್ತು ವೈ ಬಿಂದುಗಳಿಂದ ಒಬ್ಬರಿಗೊಬ್ಬರು ಎದುರಾಗಿ ಚಲಿಸಲು ಪ್ರಾರಂಭಿಸಿದರು. ಈ ಕ್ವಶನ್ ಹಾಕೊಂಡ್ಬಿಡೋಣ. ಯಾರು ಎ ಮತ್ತು ಬಿ ಸ್ಟಾರ್ಟೆಡ್ ಮೂವಿಂಗ್ ಎಟ್ ದ ಸೇಮ್ ಟೈಮ್. ಎ ಮತ್ತು ಬಿ ಮೂವ್ ಮಾಡ್ತಾ ಇದ್ದಾರೆ. ಎಲ್ಲಿಂದ? ಎಕ್ಸ್ ಮತ್ತು ವೈ ಅನ್ನೋ ಎರಡು ಪಾಯಿಂಟ್ ಇಂದ. ಅವರಿಬ್ರು ಅಪೋಸಿಟ್ ಆಗಿ ಮೂವ್ ಮಾಡ್ತಾ ಇದ್ದಾರೆ. ಓಕೆ. ದಾರಿಯಲ್ಲಿ ಪರಸ್ಪರ ಭೇಟಿಯಾದ ನಂತರ ಎ ಮತ್ತು ಬಿ ಕ್ರಮವಾಗಿ ವೈ ಮತ್ತು ಎಕ್ಸ್ ತಲುಪಲು, ಅಂದ್ರೆ ನಡು ಎಲ್ಲೋ ಒಂದ್ ಕಡೆಯಿಂದ ಅವ್ರು ಬರ್ತಾ ಇದ್ದಾರೆ, ಆ ಕಡೆಯಿಂದ ಈ ಕಡೆ ಬರ್ತಾ ಇದಾರಲ್ಲ, ನಡು ಎಲ್ಲೋ ಒಂದ್ ಕಡೆಗೆ ಅವರು ಮೀಟ್ ಆಗಿದ್ದಾರೆ. ಎಲ್ಲಪ್ಪ ಇಲ್ಲಿ ಒಂದು ಮೀಟ್ ಆಗಿತ್ತು ಅಂತ ಜಾಗ ತೋರ್ಸೋಣ ಅಂತ. ಸರಿ, ಇಲ್ಲಿ ಜಾಗ ತೋರಿಸಿದ. ಈ ಪಾಯಿಂಟ್ ಅಲ್ಲಿ ಮೀಟ್ ಆಗಿದ್ದಾರೆ ಅವರು. ಮೀಟ್ ಆದ್ಮೇಲೆ ಎ ಮತ್ತು ಬಿ ಕ್ರಮವಾಗಿ ವೈ ಮತ್ತು ಎಕ್ಸ್ ತಲುಪಲು, ಇಲ್ಲಿಂದ ಮೀಟ್ ಆದ ಜಾಗದಿಂದ ವೈ ಮತ್ತು ಎಕ್ಸ್ ತಲುಪಲು ಎಷ್ಟು ಟೈಮ್ ತಗೊಂಡಿದ್ದಾರೆ? ಎ ತಗೊಂಡಂತ ಸಮಯ 90.9 ಅವರ್ಸ್. ನೆಕ್ಸ್ಟ್ ಬಿ ತಗೊಂಡಂತ ಸಮಯ ಪಿ ಅಂತ ತಗೊಂಡಿದ್ದಾರೆ. ಪಿ ಗಂಟೆಯನ್ನು ತೆಗೆದುಕೊಂಡರು. ಬಿ ನ ವೇಗವು ಎಗಿಂತ 50% ಹೆಚ್ಚಿದ್ದರೆ ಪಿ ನ ಮೌಲ್ಯವೇನು ಅಂತ ಕೇಳಿದ್ದಾರೆ. ಸ್ಪೀಡ್ ಆಫ್ ಬಿ ಎಷ್ಟಿದೆ? 50% ಆಫ್ ಎ ಅಂದ್ರೆ 1 ಆಫ್ ಟೈಮ್ಸ್ ದ ಸ್ಪೀಡ್ ಆಫ್ ಎ. ಈ ಕಡೆ ಏನಾಗ್ತಾ ಇದೆ? ಸ್ಪೀಡ್ ಆಫ್ ಎ ಹೋಗ್ತಾ ಇದೆ, ಈ ಕಡೆ ಸ್ಪೀಡ್ ಆಫ್ ಬಿ. ಒಂದು ಪಾಯಿಂಟ್ ನಲ್ಲಿ ಬಂದು ಪರಸ್ಪರ ಭೇಟಿ ಆಗ್ತಾರೆ ಮತ್ತು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಅವರು ಹೋಗ್ತಾರೆ. ಆ ಪಾಯಿಂಟ್ ನಲ್ಲಿ ನಾವು ಮೀಟ್ ಆದ್ಮೇಲೆ ಒಂದು ಫಾರ್ಮುಲಾ ಇದೆ. ಏನ್ ಫಾರ್ಮುಲಾಪ? ಸ್ಪೀಡ್ ಆಫ್ ಎ ಡಿವೈಡ್ ಬೈ ಸ್ಪೀಡ್ ಆಫ್ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಟಿ ಬಿ ಡಿವೈಡ್ ಬೈ ಟಿ ಎ. ಓಕೆ. ಇದು ಎಲ್ಲಿಂದ ಬಂತಂತ ಕೇಳಕ್ ಹೋಗ್ಬೇಡ್ರಿ. ಇದು ನಾನು ಥಿಯರಿ ಕಲ್ಸ್ಬೇಕಾದ್ರೆ ನಿಮ್ಗೆ ಕಲಿಸ್ತೀನಿ. ಈಗ ನೀವು ಆಲ್ರೆಡಿ ರೆಡಿ ಆಗ್ಬಿಟ್ಟಿದ್ದೀರಿ, ನೀವು ಸೆಮಿಫೈನಲ್ ಆಡ್ತಾ ಇದ್ದೀರಿ. ನಿಮ್ಗೆ ಎಲ್ಲಿಂದ ಬಂತಂತ ಹೇಳೋ ಅವಶ್ಯಕತೆ ಇಲ್ಲ ಈಗ. ಓಕೆ. ಇದ್ರಲ್ಲಿ ನೋಡಿ, ಎಸ್ ಎ ಎಷ್ಟು? ಎಸ್ ಎ. ಓಕೆ. ಎಸ್ ಬಿ ಏನಿದೆ? 1.5, ಯಾಕಂದ್ರೆ 50% ಹೆಚ್ಚು ಅಂತ ಹೇಳ್ತಾ ಇದಾರೆ ಸ್ಪೀಡ್ ಆಫ್ ಬಿ ಇದಕ್ಕಿಂತ ಎಕ್ಕಿಂತ. ಓಕೆ. ಇದು ಸ್ಕ್ವೇರ್ ರೂಟ್ ಆಫ್ ಟಿ ಬಿ ಎಷ್ಟಿದೆ ಗೊತ್ತಿಲ್ಲ, ಪಿ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ, ಅದನ್ನೇ ಕಂಡು ಹಿಡಿಬೇಕು ನಾನು. ನೆಕ್ಸ್ಟ್ ಇದು 90.9 ಅವರ್ಸ್ ಅಂತ ಹೇಳಿದ್ದಾರೆ. ಓಕೆ. ಇದನ್ನ ನಾನು 1.5 ಇದೆ ಅಲ್ಲ, 1.5 ಇದು ಕ್ಯಾನ್ಸಲ್ ಆಗುತ್ತಾ? 1.5 ನಾನು 3/2 ಅಂತ ಬರ್ಕೋಬೋದಾ? ನನ್ನ ಸಿಂಪ್ಲಿಫಿಕೇಶನ್ ಈಸಿ ಅಲ್ಲ ಅಂತ ನಾನು ಬರ್ತಾ ಇದ್ದೀನಿ. 3/2 1.5 ಅದು, ಹೌದಾ? ಈಗ ನಾನು ಸ್ಕ್ವೇರ್ ರೂಟ್ ತೆಗಿಬೇಕಪ್ಪ. ಸ್ಕ್ವೇರ್ ರೂಟ್ ತೆಗಿಬೇಕಂದ್ರೆ ಇಲ್ಲಿ ನಾನು ಇದನ್ನ ಸ್ಕ್ವೇರ್ ಮಾಡ್ಕೋತೀನಿ. ಸೊ ಪಿ ಡಿವೈಡ್ ಬೈ 90.9 ಇಸ್ ಈಕ್ವಲ್ ಟು 4/9, ಹೌದಾ? ನೋಡಿ, ಪಿ ವ್ಯಾಲ್ಯೂ ಕಂಡು ಹಿಡಿತಾ ಇದ್ದೀನಿ ನಾನು, ಹೌದಾ? 9 1 0 1, ಹೌದಾ? ಪಿ ವ್ಯಾಲ್ಯೂ 4 × 2.1 ಎಷ್ಟಾಗುತ್ತೆ? 40.4 ಅವರ್ಸ್. ಪಿ ಅನ್ನೋದು ಏನ್ ನಮ್ದು? ಬಿ ತೆಗೆದುಕೊಂಡಿರುವಂತ ಒಂದು ಸಮಯ, ಹೌದಾ? ಎಲ್ಲಿದೆ? ಆಪ್ಷನ್ ಸಿ. ಅರ್ಥ ಆಯ್ತಲ್ಲ? ಕ್ವಶನ್ ಸಿಂಪಲ್ ಇರ್ತಾವು, ಬಟ್ ಒಂದ್ ಈಟ ಟ್ರಿಕ್ಕಿ ಇರುತ್ತೆ. ಇದನ್ನ ನೀವು ಗೊತ್ತಿತ್ತಪ್ಪ ಅಂದ್ರೆ ನೀವು ಆರಾಮ್ಸೆ ಇದನ್ನ ಕ್ವಶನ್ ಅಟೆಂಪ್ಟ್ ಮಾಡ್ಬೋದು, ಹೌದಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಎಂ ಮತ್ತು ಎನ್ ಎಂಬ ಎರಡು ಪೈಪ್ಗಳು ಒಂದು
ಟ್ಯಾಂಕ್ ಅನ್ನು ಕ್ರಮವಾಗಿ 10 ನಿಮಿಷ ಮತ್ತು 15 ನಿಮಿಷಗಳಲ್ಲಿ ತುಂಬಬಲ್ಲವು. 2 ಪೈಪ್ಗಳನ್ನು ಒಟ್ಟಿಗೆ ತೆರೆಯಲಾಗಿದೆ. 2 ಪೈಪ್‌ನ ಒಮ್ಮೆ ಓಪನ್ ಮಾಡಿದ್ವಿ. ಓಕೆ. ಆದರೆ 5 ನಿಮಿಷ ಆದ್ಮೇಲೆ ಏನ್ ಮಾಡಿದಾರಂದ್ರೆ ಪೈಪ್‌ನ ಬಂದ್ ಮಾಡಿದಾರ. ಓಕೆ. ಟ್ಯಾಂಕ್ ತುಂಬಲು ಬೇಕಾದ ಒಟ್ಟು ಸಮಯ ಎಷ್ಟು ಅಂತ ಕೇಳಿದಾರೆ. ಓಕೆ. 2 ಪೈಪ್ ಇದಾವ. 2 ಪೈಪ್‌ನ ನಾನು ತಗೋತೇನೆ ಇಲ್ಲಿ. ಎಂ ಮತ್ತು ಎನ್ ಅಂತ ತಗೋತೇನೆ ನಾನು. ಓಕೆ. ಇವೇನು ಪೈಪ್. ಓಕೆ. ಎಂ ಎಷ್ಟು ತಗೋತೈತ್ರಿ? 10 ನಿಮಿಷ. ಎನ್ ಎಷ್ಟು ತಗೋತೈತಿ? 15 ನಿಮಿಷ. ಈಗ ನಾನು ಇದೇನಿದು ಟೈಮ್ ಇದೆ. ನಂಗೆ ಟೋಟಲ್ ಟ್ಯಾಂಕ್ ಎಷ್ಟೈತಿ? ಟೋಟಲ್ ಟ್ಯಾಂಕ್ ಕೆಪಾಸಿಟಿ ಗೊತ್ತಿಲ್ಲಲ್ಲ ನಾನು. ಈ ಟೋಟಲ್ ಟ್ಯಾಂಕ್ ಕೆಪಾಸಿಟಿ ನಾನೇ ತಗೋತೀನಿ. ಹೆಂಗ್ ತಗೋತೀನಿ ಅಂತ ಕೇಳ್ಬೋದು ನೀವು. ಹೆಂಗ್ ತಗೋತೇನಪ್ಪ ಅಂದ್ರ ಒಂದು LCM ತಕ್ಕೋತೀನಿ ನಾನು. LCM 10 ಮತ್ತು 15ರ LCM ತೆಗಿತೇನೆ. ಲೀಸ್ಟ್ ಕಾಮನ್ ಮಲ್ಟಿಪ್ಲೈಯರ್ ಎಷ್ಟು? ಇದ್ರದ್ದು 30. ಹೌದಾ? ಸೊ ನಾನು ಏನ್ ಕನ್ಸಿಡರ್ ಮಾಡ್ತೇನೆ ಅಂದ್ರೆ ಒಂದು 30 ಲೀಟರ್ ಒಂದು ಟ್ಯಾಂಕ್ ಐತೆ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ. ಇದನ್ನ 10 ನಿಮಿಷ ತಗೊಂತಂದ್ರ ಇದ್ರ ಕಾರ್ಯಕ್ಷಮತೆ ಅಥವಾ ಎಫಿಷಿಯನ್ಸಿ ಎಷ್ಟೈತಿ ಇದ್ರದ್ದು? 3 ಐತಲ್ಲ. ಇದ್ರ ಕಾರ್ಯಕ್ಷಮತೆ ಎಷ್ಟೈತಿ? 15 ನಿಮಿಷ ಜಾಸ್ತಿ ತಗೋತೈತಿ. ಸೊ ಕಾರ್ಯಕ್ಷಮತೆ ಕಮ್ಮಿ ಇರ್ಬೇಕಲ್ಲ. ಸೊ 2 ಐತಿ. ಟೋಟಲ್ ಎರಡ್ರದ್ದು ಸೇರಿದ್ರೆ ಎರಡನ್ನೂ ಓಪನ್ ಮಾಡಿದ್ವಿ ಅಂತ ತಿಳ್ಕೊರಿ. ಎರಡು ಓಪನ್ ಮಾಡಿದಾಗ ಎಷ್ಟು ಕಾರ್ಯಕ್ಷಮತೆ ಆಗತ್ತ? 5 ಆಗತ್ತ. ಅವ್ರ ಏನ್ ಹೇಳತ್ತಾರ? 5 ನಿಮಿಷದ ಕಾಲ 2 ಪೈಪ್‌ನ ಓಪನ್ ಮಾಡ್ತೀವಿ ಅಂತ ಹೇಳತ್ತಾರ. 2 ಓಪನ್ ಮಾಡೋಣ್ರಿ ಈಗ 5 ನಿಮಿಷ ಕಾಲ. ಕಾರ್ಯಕ್ಷಮತೆ 5 ಐತಿ. 5 ನಿಮಿಷ ಓಪನ್ ಮಾಡಿದೆ. ಸೊ 25 ಲೀಟರ್ ನಂದು ಆಲ್ರೆಡಿ ತುಂಬಿಡ್ತು. ಓಕೆ. ಇನ್ನು ಉಳಿದಿದ್ದೆಷ್ಟು? 5 ಲೀಟರ್. 5 ಲೀಟರ್ನ ನಾನು ಎದರಿಂದ ತುಂಬಕ್? ನಾನೀಗ ನ ಬಂದ್ ಮಾಡ್ಬಿಟ್ಟಿದ್ವಿ. ಸೊ ನಾನು ಇಂದ ತುಂಬಕ್ ಈಗ. ಪೈಪ್ದು ಕಾರ್ಯಕ್ಷಮತೆ ಎಷ್ಟೈತಿ? 2 ಐತಿ. ಸೊ ಎಷ್ಟಾತಿದು? 2.5 ಆತಾ? 2.5 ಅವರ್ ಆಯ್ತು. ಫಸ್ಟ್ ನಾನು 2.5 ಮಿನಿಟ್ಸ್ ಇಲ್ಲೇ 5 ಮಿನಿಟ್ಸ್ 2 ಆನ್ ಮಾಡಿದ್ದೆ. ನೆಕ್ಸ್ಟ್ ಆಮೇಲೆ ಬರೀ ಅನ್ನ ಉಪಯೋಗ ಮಾಡಿದಾಗ 2.5 ಮಿನಿಟ್ಸ್ ಹಿಡಿತು. ಸೊ ಟೋಟಲ್ ಎಷ್ಟಾಯ್ತು ಅಂತ ಕೇಳಿದಾರ ಅವರು. 5 ಪ್ಲಸ್ 2.5 ಈಕ್ವಲ್ ಟು 7.5 ಮಿನಿಟ್ಸ್ ನಮಗೆ ಅವಶ್ಯಕತೆ ಇದೆ. ಆಪ್ಷನ್ ಎ. ಅರ್ಥ ಆಯ್ತಲ್ಲ? ಮುಂದಿನ ಕ್ವಶನ್. Bina sells an article to Sham at a 19% loss for 4,860 rupees. Okay. Sham then sells it to Hari for a price Bina would have needed to sell to make a 17% profit. What is Sham profit? Bina ಎಂಬುವರು ಶ್ಯಾಮ್ಗೆ ಒಂದು ವಸ್ತುವಿನ 19% ನಷ್ಟದಲ್ಲಿ ಮಾರಾಟ ಮಾಡ್ತಾರಂತೆ. ಬೀನಾ ಇದ್ದಿದ್ ಭಾಗ್ಯನೂ ಮಾಡ್ಕೋಬಹುದು, ಶ್ಯಾಮ್ ಇದ್ದಿದ್ ಶಂಕರ್ನು ಮಾಡ್ಕೋಬಹುದು. ಓಕೆ. ನಮಗೇನು ಕ್ವಶನ್ ಇಲ್ಲಿ ಹರಿ. ಇವಳು ಏನಿದಾಳ ಬೀನಾ 100 ರೂಪಾಯಿ ತಗೊಂಡ್ರ 19% ನಾನು ಕನ್ಸಿಡರ್ ಮಾಡಿದೆ. ನಾನು ರೇಷಿಯೋ ಅಂಡ್ ಪ್ರಪೋರ್ಷನಲ್ ಮಾಡಿದ್ರೆ 100 ಅಂತ ಹಿಡಿತೀನಿ. ನಾನು 100 ನನ್ನ ಲಾಸ್ ಎಷ್ಟು? 19% ಲಾಸ್ನಾಗ ಶ್ಯಾಮ್ಗೆ ಮಾರ್ತಾ ಇದ್ದಾಳ. 19% ಲಾಸ್ ಅಂದ್ರೆ ಎಷ್ಟಾಗತ್ತೆ? 81ಕ್ಕೆ ಶ್ಯಾಮ್ಗೆ ಮಾರಿದ್ರು. Next, Sham then sells to Hari for a price Bina would have needed to sell to make it 17% profit. Bina ಏನ್ರ ಹರಿಗೆ ಮಾರಿದ್ರ 17% ಲಾಭ ಆಕಿತ್ತು. ಆ ರೊಕ್ಕದಾಗ ಆ ರೇಟ್ನಾಗ ಶ್ಯಾಮ್ ಹರಿಗೆ ಮಾರಿದಂತೆ. ಸೊ 100 ಇದ್ದಿದ್ದು 117 ಆಗತ್ತ. ಆಬ್ವಿಯಸ್ಲಿ 17% ಲಾಭ ಅಂದ್ರೆ ಈಗ ಅವ್ರೇನ್ ಕೇಳಿದ್ರ ಶ್ಯಾಮ್ಗೆ ಪ್ರಾಫಿಟ್ ಎಷ್ಟಾಯ್ತು? ಅವ ತಗೊಂಡಿದ್ದು 81 ರೂಪಾಯಿಗ. 81ರಿಂದ 117 ರೂಪಾಯಿ ಮಾರ್ತಾ ಇದ್ದಾನೆ. ಸೊ ಎಷ್ಟು ಡಿಫ್ರೆನ್ಸ್ ಆದ್ ನೋಡ್ರಿ. 6 ಇಂಟು 36. ಇದು ರೇಷಿಯೋನಾಗ ಆಕ್ಚುಲಿ ರೇಷಿಯೋನಾಗ ಇಷ್ಟ ಪ್ರಾಫಿಟ್ ಆಯ್ತು ಅಂದ್ರೆ. ಬಟ್ ಎಕ್ಸಾಕ್ಟ್ ಅಮೌಂಟ್ ಹೇಳ್ಬೇಕು ಈಗ ನಾನು. ಅಮೌಂಟ್ ಹೇಳ್ಬೇಕಂದ್ರೆ ನನಗೆ ಈ ಅಮೌಂಟ್ ಐತಲ್ಲ ಇದನ್ನ ಉಪಯೋಗ ಮಾಡ್ಕೋತೀನಿ ನಾನು. ಲಾಸ್
ಲಾಸ್ ಅಮೌಂಟ್ ಐತಲ್ಲ, ಈ ಅಮೌಂಟ್ 19% ಲಾಸ್ ಆದಾಗ ನನಗೆ 4860 ರೂಪಾಯಿಗೆ ಮಾರಿದೆ ನಾನು, ಅವ್ರು ಮಾರಿದ್ದಾರೆ. ಹೌದಾ? ಇದನ್ನ ಒಂದು ರೇಷಿಯೋನಾಗ ಎಷ್ಟಾಗತ್ತಂತ ಫಸ್ಟ್ ಕಂಡುಹಿಡಿಯಿರಿ. ನಾನು ಇದನ್ನ ಟ್ರೈಕೌಟ್ ಮಾಡಿ 9 9 5 45 9 36 ಇದನ್ನ ಮಸ್ಟ್ ಟ್ರೈಕೌಟ್ ಮಾಡಿದ್ರೆ 9 9 9 54 0. ಸೊ ಒಂದು ರೇಷಿಯೋ ಏನಾತ್ರಿ ನಮ್ದು 60 ಆಯ್ತು. ಓಕೆ, ನನ್ ಟೋಟಲ್ ಪ್ರಾಫಿಟ್ ಹೇಳ್ಬೇಕು. ಈಗ ನಾನು ಪ್ರಾಫಿಟ್ ಎಷ್ಟು? 36 ರೇಷಿಯೋ ನಂದು ಪ್ರಾಫಿಟ್, ಇದೇ ಪ್ರಾಫಿಟ್ ನಂದು ರೇಷಿಯೋನಾಗ. 36 ರೇಷಿಯೋ ವ್ಯಾಲ್ಯೂನಾಗ ಇದು ರುಪೀಸ್, 1 ರೇಷಿಯೋ ಇಸ್ ಈಕ್ವಲ್ ಟು 60 rupees, 36 ರೇಷಿಯೋ ಎಕ್ಸಾಕ್ಟ್ ಪ್ರಾಫಿಟ್ ಇನ್ ರುಪೀಸ್ನಾಗ 36 ಇಂಟು 60 ಎಷ್ಟಾಗತ್ತೆ? 0 ಹಿಡಿದ್ರೆ 36, 18 18 3 21 ರುಪೀಸ್ನಾಗ ಐತ ಆಪ್ಷನ್ 2160. ಆಪ್ಷನ್ ಎ. ಒಬ್ಬ ವ್ಯಾಪಾರಿಯು 20% ರಿಯಾಯಿತಿ ನೀಡಿದ ನಂತರವೂ 10% ಲಾಭ ಗಳಿಸ್ತಾನಂತೆ. ಆ ವಸ್ತುವಿನ ಗುರುತಿಸಲಾದ ಬೆಲೆ ಅಂದ್ರೆ ಮಾರ್ಕ್ ಪ್ರೈಸ್ ಏನಿದೆಲ್ಲ 880 ಆಗಿದ್ರೆ ಅದರ ಕೊಂಡ ಬೆಲೆ ಅಥವಾ ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಒಂದು ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್, ಮಾರ್ಕ್ ಪ್ರೈಸ್, 3 ಪ್ರೈಸ್ ಬರ್ತಾವ. ಹೌದಾ? ಒಂದೇದ್ದು ಪ್ರಾಫಿಟ್ 10% ಅಂತೆ. ಯಾವಾಗ 20% ಡಿಸ್ಕೌಂಟ್ ಕೊಟ್ಟ ಮೇಲೆ ಅವನಿಗೆ 10% ಪ್ರಾಫಿಟ್ ಆಗುತ್ತೆ. ಅದನ್ನ ಫ್ರಾಕ್ಷನ್ ಬರೆದ್ರೆ 10 1/10. ಇದೇನೋ ಒಂದು ಪ್ರಾಫಿಟ್ ಅಂತೆ. ನಾನು ರೇಷಿಯೋ ಅಂಡ್ ಪ್ರಪೋರ್ಷನ್ ನಾಗ ಸಾಲ್ವ್ ಮಾಡ್ತಾ ಇದ್ದೀನಿ ಕ್ವಶನ್. ಓಕೆ, 10 ಅನ್ನೋದೇನು ಒಂದು ಕಾಸ್ಟ್ ಪ್ರೈಸ್. ಓಕೆ, 10ರಲ್ಲಿ ತಗೊಂಬಂದಾಗ ಒಂದು ಪ್ರಾಫಿಟ್ ಆದ್ರೆ ಸೆಲ್ಲಿಂಗ್ ಪ್ರೈಸ್ 11 ಆಗತ್ತ. ನೆಕ್ಸ್ಟ್ ಅವನ್ ಯಾವಾಗ ಒಂದು ಡಿಸ್ಕೌಂಟ್ 20% ಕೊಡತಾನ, ಅವನು 20% ಕೊಡತಾನಂದ್ರೆ 1/5 ಆಯ್ತು ಫ್ರಾಕ್ಷನ್ ನಾಗ. ಇದೇನಪ್ಪಾ ಅಂದ್ರೆ ಇದು ಡಿಸ್ಕೌಂಟ್, ಇದೆ ಮಾರ್ಕ್ ಪ್ರೈಸ್. ಡಿಸ್ಕೌಂಟ್ ಯಾವಾಗಿದ್ರು ಮಾರ್ಕ್ ಪ್ರೈಸ್ ಮೇಲೆ ಕೊಡ್ತಾರೆ. ಸೊ ಮಾರ್ಕ್ ಪ್ರೈಸ್ 5 ಆಗಿದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ? ಒಂದು ಡಿಸ್ಕೌಂಟ್, 1 ರೂಪಾಯಿ ಡಿಸ್ಕೌಂಟ್ ಅಂದ್ರೆ 1 ರೇಷಿಯೋ ಡಿಸ್ಕೌಂಟ್ ಆದಾಗ ಇದು 4 ಆಗುತ್ತೆ. ಸೊ ಇದೇನಾಗುತ್ತೆ 11. ಇದನ್ನ ನಾನು 4 ಅಂತ ಹಚ್ಕೋಬಹುದಾ? ಇಲ್ಲಿ ನೋಡ್ರಿ, ಅವ್ರು ಏನ್ ಕೊಟ್ಟಾರ? ಮಾರ್ಕ್ ಪ್ರೈಸ್ ಕೊಟ್ಟಿದ್ದಾರೆ. ಮಾರ್ಕ್ ಪ್ರೈಸ್ ಎಷ್ಟು? 880 ಅಂತ. ಸೊ ಇದು 55 ಆಯ್ತು, ಇದು 44 ಆಯ್ತು, ಇದು 40 ಆಯ್ತು. ರೇಷಿಯೋನಾಗ 55 ಇಸ್ ಈಕ್ವಲ್ ಟು ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು? 880 ರೂಪಾಯಿ ಅಂತ. ಓಕೆ, 1 ರೇಷಿಯೋನಾಗ ಎಷ್ಟಾಗತ್ತೆ ನೋಡ್ಬೇಕು. 11 5 55, 11 8 80. 1 ರೇಷಿಯೋನಾಗ ನಂಗ 5 1 16 5 80 ಅಲ್ಲ. 1 ರೇಷಿಯೋ ಇಸ್ ಈಕ್ವಲ್ ಟು 16. ಓಕೆ, ಅವ್ರ ಏನ್ ಕೇಳ್ತಾ ಇದಾರ? ನಂಗೆ ಕಾಸ್ಟ್ ಪ್ರೈಸ್ ಕೇಳ್ತಾ ಇದಾರೆ. ಕಾಸ್ಟ್ ಪ್ರೈಸ್ ನಂದು ರೇಷಿಯೋ ಎಷ್ಟಿದೆ? 40 ಇದೆ. ಸೊ ಇದು ರುಪೀಸ್ ನಲ್ಲಿ ಆಯ್ತು. 1 ರೇಷಿಯೋ ಇಸ್ ಈಕ್ವಲ್ ಟು 16 rupees. ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು 40 ಇಂಟು 16. 4 64, 640 ರೂಪಾಯಿ ಆಯ್ತಾ ಆಪ್ಷನ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್. ಸರಿನಾ? ಈ ಕ್ವಶನ್ ಅಲ್ಲಿ ನೋಡಿ, ಮೋಡ್, ಮೀಡಿಯನ್ ಮತ್ತು ಮೀನ್, ಬಹುಲಕ, ಮಧ್ಯಾಂಕ ಮತ್ತು ಸರಾಸರಿಯ ಬಗ್ಗೆ ಒಂದು ಕ್ವಶನ್ ಇದೆ. ಈ ಒಂದು ಪ್ರಶ್ನೆಯನ್ನು ಸೂತ್ರ ಉಪಯೋಗ ಮಾಡಿ ಮಾಡಬೇಕು. ಫಾರ್ಮುಲಾ ಏನಪ್ಪಾ ಅಂದ್ರೆ ಮೋಡ್ ಇಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್. ಓಕೆ, 3 ಮೀಡಿಯನ್ ವ್ಯಾಲ್ಯೂ, ಮೀಡಿಯನ್ ಅಥವಾ ಮಧ್ಯಾಂಕದ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದಾರೆ? ಮೀಡಿಯನ್ 40 ಅಂತ. ಮೀನ ಕೇಳಿದಾರೆ ಕ್ವಶನ್. ಓಕೆ, ಮೀನ್ನ ಹೀಗೆ ಇಟ್ಕೊಳ್ಳಿ. ಮೋಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಮೋಡ್ ನಮ್ ಬಹುಲಕ 46.2. ಇನ್ನೇನು ಉಳಿತಿರ? ಸಾಲ್ವ್ ಮಾಡ್ಬೇಕಷ್ಟೇ.
ಇಲ್ಲೇ ತಪ್ಪದ್ರಿ, ಇಲ್ಲಿ ತಪ್ಪದನಕೇನು ಟೈಮ್ ಭಾಳ ಕನ್ಸ್ಯೂಮಿಂಗ್ ಇದೆ. ಓಕೆ, 2 ಮೀನ್ ಇಸ್ ಈಕ್ವಲ್ ಟು 120 ಮೈನಸ್ 46.2. ಇದನ್ನ ಕರೆಕ್ಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಬಂದಂಗೆ ಆನ್ಸರ್ ಅದ್ರಾಗ. $73.8. ಓಕೆ, ಮೀನ್ ವ್ಯಾಲ್ಯೂ 36.9 ಮೀನ್ ವ್ಯಾಲ್ಯೂ ಐತಾ ಆಪ್ಷನ್ 36, ಆಪ್ಷನ್ ಎ. ಮುಂದಿನ ಪ್ರಶ್ನೆ ನೋಡೋಣ. ಒಬ್ಬ ರೈತ ಎ ಮತ್ತು ಬಿ ಎಂಬ ಎರಡು ವಿಧದ ರಸಗೊಬ್ಬರಗಳನ್ನು ಬೆರೆಸಿ 42% ಸಾರಜನಕವಿರುವ 20 ಕೆಜಿ ರಸಗೊಬ್ಬರದ ಮಿಶ್ರಣವನ್ನು ತಯಾರಿಸಲು ಬಯಸುತ್ತಾನೆ. ರಸಗೊಬ್ಬರದ ಎ ನಲ್ಲಿ 30% ಸಾರಜನಕ, ರಸಗೊಬ್ಬರ ಬಿ ನಾಗ 50% ಸಾರಜನಕ ಇದೆ. ಅವನು ಪ್ರತಿಯೊಂದು ರಸಗೊಬ್ಬರವನ್ನು ಎಷ್ಟು ಕಿಲೋ ಬೆರೆಸಬೇಕು ಅಂತ ಕೇಳಿದಾರ. ಇದು ನಾನು ರೇಷಿಯೋ ಅಂಡ್ ಪ್ರೊಪೋರ್ಷನಲ್ಲೇ ಮಾಡ್ತೀನಿ. ಇದನ್ನ ಹೆಂಗ ಮಾಡತ್ತೀರಿ ಸರ್ ನಂಗೆ ಅರ್ಥನ ಆಗವಲ್ದಂದ್ರೆ ನೀವು ನೆಟ್ ಪ್ರಾಕ್ಟೀಸಿಗೆ ಹೋಗ್ಬೇಕು ಮತ್ತೆ ವಾಪಸ್. ಓಕೆ, ಎ ಮತ್ತು ಬಿ ಎರಡು ರಸಗೊಬ್ಬರ ಇದೆ. ಅದನ್ನ ಬೆರೆಸಿ ಅವ್ನ ಏನ್ ಮಾಡ್ತಾನ, ಯಾವ್ದು ರೇಷಿಯೋನಾಗ ಮಾಡ್ತಾ ಇದ್ದಾನ ಅವ್ನು ಬೆರೆಸೋದು, ಎನ 30%ನಾಗ, ಬಿ ನ 50%ನಾಗ. ಇದನ್ನ ಮಾಡಿದಾಗ ಅವಂಗ 42% ಒಂದು ಮಿಶ್ರಣ ಅಂದ್ರ ಮಿಕ್ಸ್ಚರ್ ನೈಟ್ರೋಜನ್ 42%. ಇವು ಸಪರೇಟ್ ನೈಟ್ರೋಜನ್ ಇವೆ. ಇದ್ರಲ್ಲಿ ನೋಡು 8, ಇದೆಷ್ಟಾಯ್ತು 12. ಇದು ಬಂದೈತಲ್ಲ ನಂಗೆ, ಇದು ಎದ್ರ ರೇಷೋಪ ಅಂದ್ರೆ ಕ್ವಾಂಟಿಟಿ ರೇಷೋ ಇದು. ಓಕೆ, ಅವನು ಪ್ರತಿಯೊಂದು ರಸಗೊಬ್ಬರವನ್ನು ಎಷ್ಟು ಕಿಲೋಗ್ರಾಂ ಬೆರೆಸಬೇಕು ಅಂತ ಹೇಳ್ತಾರೆ. ಎಷ್ಟು ಮಾಡಿದ್ದೆಷ್ಟು 20 ಕೆಜಿ ರಸಗೊಬ್ಬರ ಮಿಶ್ರಣ ತಯಾರಿಸ್ತಾನ ಅವನು. ಎಷ್ಟು 42% ಇರೋದು. ಹೌದಾ, ಈಗ ನಂದು ನೋಡ್ರಿ 8, 12 ರೇಷಿಯೋ ಎಷ್ಟು, 20 ರೇಷಿಯೋಗ 20 ಕೆಜಿ, 1 ರೇಷಿಯೋಗ 1 ಕೆಜಿ. ಓಕೆ, ಅವ್ನ್ ಕೇಳ್ತಾ ಇರೋದೇನು, ಪ್ರತಿಯೊಂದು ರಸಗೊಬ್ಬರನ್ನು ಎಷ್ಟು ಕಿಲೋ ಬೆರೆಸಬೇಕು ಅಂತ ಕೇಳ್ತಾ ಇದ್ದಾನೆ. ಸೇಮ್ ಅಲ್ಲ, 1 ರೇಷಿಯೋ 1 ಕೆಜಿ ಅಂದ್ರೆ ನಾನು ಎ ನ 8 ಕೆಜಿ ಉಪಯೋಗ ಮಾಡ್ತೀನಿ, ಬಿ ನ 12 ಕೆಜಿ ಉಪಯೋಗ ಮಾಡ್ತೀನಿ. ಅವಾಗ ನನಗ ಮಿಕ್ಸ್ಚರ್ ನೈಟ್ರೋಜನ್ ಎಷ್ಟಾಗತ್ತ, 42% ಮಿಕ್ಸ್ಚರ್ ನೈಟ್ರೋಜನ್ ಸಿಗುತ್ತೆ. ಸೊ ಆಪ್ಷನ್ ಐತನ್ ನೋಡ್ರಿ ಇಲ್ಲಿ, 8 kg of A, 12 kg of B. ಆಪ್ಷನ್ ಡಿ ಸರಿಯಾದ ಉತ್ತರ. HCF and LCM of two numbers are 18 and 1296. ಹಾಗಾದ್ರೆ HCF ವ್ಯಾಲ್ಯೂ 18 ಅಂತೆ, LCM 1296. Okay, if one of the numbers is 162, find the other. ಒಂದ್ ನಂಬರು 162 ಐತಂತೆ, ಇನ್ನೊಂದ್ ನಂಬರ್ನ ಕಂಡುಹಿಡಿ ಅಂತ ಹೇಳ್ತಾ ಇದಾರೆ. HCF LCM ಎಲ್ಲ ಒಂದ್ ನಂಬರ್, ಎರಡು ನಂಬರ್ದು ಒಂದು ಕೋರಿಲೇಷನ್ ಅಲ್ಲಿ ಒಂದು ಫಾರ್ಮುಲಾ ಇದೆ. ಏನಪ್ಪಾ, A ಇಂಟು B HCF ಇಂಟು LCM. ಏನೈತ್ರಿ ಈ ಕ್ವಶನ್ನಾಗ? ಒಂದ್ ಕ್ವಶನ್ 1 ಮಾರ್ಕ್ಸ್ ಬಂದೈತಿ ಈ ಕ್ವಶನ್. 18 ಇಂಟು 1296 ಕೆಳಗಡೆ ಬಂದ್ರೆ 162. ಎದ್ರ ತೆಗಿಯೋಣ ನಾವು? 9 ತೆಗಿಬೋದು. 9 2 18, 9 9 ಹೋದ್ರೆ 9 8 72, 2 9 18, 9 1 9 1 9, 3 9 4 36, 3 9 4 36. ಸೊ ಬಿ ವ್ಯಾಲ್ಯೂ ಏನಾಯ್ತು, 144. ಐತ್ ಆಪ್ಷನ್, ಆಪ್ಷನ್ ಸಿ ರೈಟ್. ನೆಕ್ಸ್ಟ್ ಕ್ವಶನ್. If the surface area of the sphere is 5544 centimeter square, then find its diameter. ಡಯಾಮೀಟರ್ ಕೇಳಿದಾರ, ಅದರ ವ್ಯಾಸ ಕೇಳಿದಾರ. ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ 5544 ಅಂತ ಹೇಳ್ತಾ ಇದಾರೆ ಅವ್ರು. ಓಕೆ, ಸ್ಪಿಯರ್ ದ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನ್ರಿ? 4πr² ಎಷ್ಟಂತ ಹೇಳಿದಾರ?
5544. ಓಕೆ. ಆರ್ ನನ್ನ 5 ನ ಏನ್ ಹಾಕ್ಬೋದು? 22/7 ಹಾಕೋಬೋದಾ? 22/5544. ಓಕೆ. ಹ್ಮ್ 11ರಿಂದ ತೆಗಿರ್ಲ. 11 2 22, 11 5 55, ನೆಕ್ಸ್ಟ್ 4 ಅಂದ್ರೆ 0, 44, 11 4 44. ಓಕೆ. ನೆಕ್ಸ್ಟ್ 4 2 8, 8 ಎಷ್ಟು ಹೋಗುತ್ತೆ? 8 6 48, 2 ಹೋಯ್ತು. 8 3 24, 63. ಸೊ r² is equal to 63 ಮತ್ತು 7 ಉಳಿತಾ? 63ನ ನಾನು 9 7 63 ಇಂಟು 7. ಇದನ್ನ 3² ಇಂಟು 7². r² is equal to r is equal to 3 into 7. r is equal to 21. ರೇಡಿಯಸ್ ನನಗೆ 21 ಬಂತು. ಕೇಳಿದ್ದೇನವರು ಡಯಾಮೀಟರ್ ಟಿ ವ್ಯಾಲ್ಯೂ 42 ಸೆಂಟಿಮೀಟರ್. ಆಯ್ತಾ? ಆಪ್ಷನ್ ಡಿ. ನೆಕ್ಸ್ಟ್, ದ ಅಮೌಂಟ್ ಆನ್ ಅ ಸಮ್ ಆಫ್ 3,300 at a 10% per annum compounded interest. Compounded annually. ಓಕೆ. ಕಂಪೌಂಡ್ ಇಂಟ್ರೆಸ್ಟ್ ಕಂಪೌಂಡೆಡ್ ಆನ್ಯುವಲಿ ಅಂತ ಹೇಳ್ತಾರೆ. ಏನಂದ್ರೆ 3,300 ರೂಪಾಯಿನ ವಾರ್ಷಿಕವಾಗಿ 10% ಚಕ್ರಬಡ್ಡದಲ್ಲಿ 2 ವರ್ಷ ಕಂಪೌಂಡ್ ಮಾಡಿದ್ರಿಂದ ಟೋಟಲ್ ಅಮೌಂಟ್ ಎಷ್ಟು ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಯ್ತಾ? ನೋಡ್ರಿ, ಕಂಪೌಂಡ್ ಇಂಟ್ರೆಸ್ಟ್ 2 ವರ್ಷಕ್ಕೆ 2 ಇಯರ್ಸ್. ಏನ್ ಫಾರ್ಮುಲಾ? ಎಕ್ಸ್ ಪ್ಲಸ್ ವೈ ಪ್ಲಸ್ XY ಡಿವೈಡ್ ಬೈ 100. ನಂಗೆ ಎಕ್ಸ್ 10 ಐತಿ, ವೈನು 10 ಐತಿ. ಪ್ಲಸ್ 10 into 10 ಡಿವೈಡ್ ಬೈ 100. ಎಷ್ಟಾಯ್ತು? ಇದು 1 ಉಳಿತಾ? 10 10 1 21% ಆಯ್ತಾ? ಸೊ ಕಂಪೌಂಡ್ ಇಂಟ್ರೆಸ್ಟ್ 2 ವರ್ಷಕ್ಕೆ 21% ಆಗತ್ತ. ಕಂಪೌಂಡ್ ಇಂಟ್ರೆಸ್ಟ್ 21%. ಯಾವ್ದ್ರದ್ದು? 3,300ಗೆ ಕ್ಯಾನ್ಸಲ್. ಇದನ್ನ ನೋಡ್ರಿ, ನಾನು ಇದನ್ನ 11 into 3 ಮಾಡ್ಕೊತೀನಿ ಈಸಿ ಆಗಕ್ಕೆ. ಫಸ್ಟ್ 3 ಮಲ್ಟಿಪ್ಲೈ ಮಾಡ್ಬಿಡ್ತೀನಿ. 3 1 3, 3 2 6, 63 11, 11 3 33, 11 6 66, 66 3 69. ಇದನ್ನ ಕೂಡಿಸ್ಬೇಕು ನಾನು. ಅಮೌಂಟ್ ಟೋಟಲ್ ಅಮೌಂಟ್ ಬೇಕಲ್ಲ ನಂಗೆ. 6 9 3ನ ಕೂಡಿಸಿದ್ರೆ ಟೋಟಲ್ ಅಮೌಂಟ್ 3 9 9 3 ಬಂತ? ಇಲ್ಲ ನೋಡ್ರಿ, ಟೋಟಲ್ ಅಮೌಂಟ್ 3,993 ರೂಪಾಯಿ. ನೆಕ್ಸ್ಟ್, successive discounts of 2%, 21% are equivalent to what single discount? 2 ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಓಕೆ, 2 ಡಿಸ್ಕೌಂಟ್ ಒಂದೇ ಐಟಮ್ ಮೇಲೆ 2 ಸಲ ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಒಮ್ಮೆ 2% ತಗೋರಿ, ಇನ್ನೊಮ್ಮೆ 21% ತಗೋರಿ ಅಂತ. ಫಸ್ಟ್ 2% ಕೊಟ್ಟ, ನಾವು ಬ್ಯಾಡ್ರಿಪ್ಪ ಭಾಳ ಆತ ರೇಟ್ ಅಂತ. ಮತ್ ಮ್ಯಾಲ ಒಂದ್ 21% ಇನ್ನೂ ತಗೋರಿ, ಬೇರೆ ಐಟಮ್ ತಗೊಂಡು ಹೋಗ್ರಿ ಅಂತ ಹೇಳ್ತಾನ ನಾವು. ಓಕೆ, ಅವಾಗ ನಂಗೆ ಟೋಟಲ್ ಡಿಸ್ಕೌಂಟ್ ಎಷ್ಟಾಯ್ತು? 23% ಅಂತ ಹೇಳಿದ್ರೆ ದಟ್ರು. ಓಕೆ, ಏನ್ ತೆಗಿಬೇಕಪ್ಪ? ಟೋಟಲ್ ಡಿಸ್ಕೌಂಟ್. ಯಾಕೆ 23% ಆಗಲ್ಲ ಅದನ್ನ ಹೇಳ್ತೀನಿ. ಫಸ್ಟ್ 100 ರೂಪಾಯಿ ಮಾರ್ಕ್ ಪ್ರೈಸ್ ಇರ್ತೈತಿ. ಓಕೆ, ಅದಕ್ಕೆ ನಾನು 2% ಕೊಟ್ಟ ಅಂತ ತಿಳ್ಕೊರಿ. 2% ಕೊಟ್ರೆ ಎಷ್ಟಾಗುತ್ತೆ? 98 ರೂಪಾಯಿ ಆಗುತ್ತೆ. 98 ರೂಪಾಯಿಗ ಮಾರ್ಕ್ ಪ್ರೈಸ್ ಅಂತ ತಿಳ್ಕೊರಿ. ಇದ್ರ ಮೇಲೆ 21% ಮತ್ ಕೊಡ್ತಾನ ಅವನು. 100 ಮೇಲೆ ಕೊಡಲ್ಲ 21%, 98 ರೂಪಾಯಿ ಮೇಲೆ ಕೊಡ್ತಾನ. ಹಂಗಾಗಿ ನನ್ಗೆ 23% ಆಗಲ್ಲ ಅದು. ಟೋಟಲ್ ಡಿಸ್ಕೌಂಟ್ ತೆಗಿಬೇಕಂದ್ರೆ ಏನ್ ತೆಗಿಬೇಕು ನಾನು? ಫಾರ್ಮುಲಾ x ಪ್ಲಸ್ ವೈ
ಮೈನಸ್ ಎಕ್ಸ್ ವೈ ಡಿವೈಡ್ ಬೈ 100% ಎಕ್ಸ್ ಎಷ್ಟೈತ್ರಿ ನಂದು 2 ಐತಿ, ವೈ 21 ಐತಿ, ಮೈನಸ್ 2 ಇಂಟು 21 100. ಓಕೆ, ಕ್ಯಾಲ್ಕುಲೇಷನ್ ಎಲ್ಲ 23 ಮೈನಸ್ 42 ಡಿವೈಡ್ ಬೈ 100. ಇದನ್ನ ನಾನು ಹೆಂಗ್ ಬರಿಬೋದು? 0.42 ಅಂತ ಬರಿಬೋದಾ? ಇಲ್ಲಿ ನೋಡ್ರಿ, 23 ಮೈನಸ್ 0.42 00 ಹಾಕೋರಿ. 8 9 ಹಾಕೋದ್ರೆ 5, ಇದು 2 ಆತ. ಸೊ ಟೋಟಲ್ ಡಿಸ್ಕೌಂಟ್ ಎಷ್ಟು? 22.58 ಆಯ್ತು, ನಾಟ್ 23%. 22.58, ಆಪ್ಷನ್ ಎ. If sec square a plus cosec square a is equal to 13 and a is an acute angle, then find the value of tan square a cot square a. 13 ಅಂತ ಇದ್ರ ವ್ಯಾಲ್ಯೂ. ನನ್ಗೆ ಕಾಮನ್ ನಾರ್ಮಲ್ ಫಾರ್ಮುಲಾಸ್ ಗೊತ್ತದ, ಏನಪ್ಪಾ? sin square a plus cos square a is equal to 1. ಇದು ಗೊತ್ತಿದ್ದ ನನಗೆ. ನೆಕ್ಸ್ಟ್ 1 plus tan square a is equal to secant square a. 1 plus cot square a is equal to sec square a. ಹೌದಾ? secant square a, sec square a plus cosec square a, sec square a cos square ಆಡ್ ಮಾಡ್ರಲ್ಲ. sec square a plus cosec square a is equal to 1 plus tan square a plus 1 cot square a. ಇವೆರಡು ಆಡ್ ಮಾಡಿದೆ. ನನಗೆ ಬೇಕಾಗಿರೋದೇನು? tan square a plus cot square a. ಇದ್ರ ವ್ಯಾಲ್ಯೂ ಗೊತ್ತೈತಾ ನನಗೆ? ಗೊತ್ತೈತ್ರಿ. ಎಷ್ಟು? 13. 2 ಪ್ಲಸ್ tan square a ಪ್ಲಸ್ cot square a. tan square a plus cot square a is equal to 11. ಹೌದಾ? ಐತೇನ್ರಿ ಆಪ್ಷನ್? ಆಪ್ಷನ್ ಬಿ. ಆಪ್ಷನ್ ಬಿ is a correct option. ನೆಕ್ಸ್ಟ್ ಕ್ವಶನ್ ನೋಡ್ರಿ. P and Q together can fill a cistern with the water in 3 hours. 3 ತಾಸ್ನಾಗ P and Q ಫಿಲ್ ಮಾಡ್ತು ಒಂದು ವಾಟರ್ ಟ್ಯಾಂಕ್ ನ. ಓಕೆ, ಇಫ್ P alone can fill the cistern with the water in 12 hours. P ಅಷ್ಟನ್ನ ನನ್ನ ಟ್ಯಾಂಕ್ ಫಿಲ್ ಮಾಡಕ್ ಬಿಟ್ರೆ 12 ತಾಸು. ಇನ್ ಹೌ ಮೆನಿ ಅವರ್ಸ್ ವಿಲ್ Q alone fill 1/4 of the same cistern? Q ಅಷ್ಟನ್ನ ಓಪನ್ ಮಾಡ್ತೇನೆ ನಾನು. ಈ ಟ್ಯಾಂಕ್ ಏನೈತಲ್ಲ ಅದರದ ಕಾಲ್ ಭಾಗ ತುಂಬಾಕ ಎಷ್ಟು ಟೈಮ್ ತೋತಿದೆ ಅಂತ ಕೇಳಾದೈತಿ. ಓಕೆ, ಇದು ನೋಡ್ರಿ, P ತೋತೀನಿ, ಇಲ್ಲಿ Q ತೋತೀನಿ. ಇದು ಟೈಮ್, ಇವು ಪೈಪ್. ಓಕೆ, ಇದ್ರದ್ದು P ಕೊಟ್ಟಾರ ನಂಗೆ ಆಲ್ರೆಡಿ. ಇಷ್ಟು 12 ಅಂತ. Qದ್ ಗೊತ್ತಿಲ್ರಿ ನಮ್ಗೆ, ಎಕ್ಸ್ ಅಂತ ಹೋಗ್ಬೋದು. ಓಕೆ, ನೆಕ್ಸ್ಟ್ ಎಫಿಷಿಯನ್ಸಿ ಅಥವಾ ಕಾರ್ಯಕ್ಷಮತೆ. ಟೋಟಲ್ ಟ್ಯಾಂಕ್ ಎಷ್ಟಂತ ನಂಗೆ ಗೊತ್ತಿಲ್ಲ. ಟ್ಯಾಂಕ್ ಏನೈತಲ್ಲ, ಟ್ಯಾಂಕ್ ಕೆಪಾಸಿಟಿ ನಾನು ತಗೊಂಡ್ಬಿಡ್ತೀನಿ. ಏನು ನನ್ ಬೇಕಾಯ್ತು ತಗೋತೀನಿ. ಅದು 12 ಬಾಗ್ಲೇ ಆಗಬೇಕು ಅಂತ ಒಂದು ಟ್ಯಾಂಕ್ ಎಫಿಷಿಯನ್ಸಿ. ಫಾರ್ ಎಕ್ಸಾಂಪಲ್ 60 ಅಂತ ತಗೋಣ. 60 ಲೀಟರ್ ಟ್ಯಾಂಕ್ ಐತ್ರಿ. 60 ಲೀಟರ್ ಟ್ಯಾಂಕ್ ನ 12 ತಾಸು ತುಂಬಿದ್ರ ಪಿ ಎಫಿಷಿಯನ್ಸಿ, ಪೈಪ್ ಎಫಿಷಿಯನ್ಸಿ ಎಷ್ಟು? 12 ಇಂದ 65 ಆಯ್ತು. ಓಕೆ, ಈಗ ನಾನು ಎಕ್ಸ್ ಟೈಮ್ ನ ಫಿಲ್ ಮಾಡಿದ್ರೆ ಕ್ಯೂಲೆ ಎಷ್ಟಾಗತ್ತೆ? 60 ಡಿವೈಡ್ ಬೈ ಎಕ್ಸ್ ಆಗತ್ತಲ್ಲ. ಟೋಟಲ್ ಎರಡರದ ಎಫಿಷಿಯನ್ಸಿ ಏನು? 5 ಪ್ಲಸ್ 60 ಡಿವೈಡ್ ಬೈ ಎಕ್ಸ್. ಹೌದಾ? ಎಫಿಷಿಯನ್ಸಿ ಟೋಟಲ್ ಇದೆ. ಅವ್ರ ಏನ್ ಹೇಳತ್ತಾರ? ನನ್ಗ ಎರಡೂನು ಉಪಯೋಗ ಮಾಡಿ, ಇವೆರಡು ಎಫಿಷಿಯನ್ಸಿ ಇದೈತ, 60 ಲೀಟರ್ ಫಿಲ್ ಮಾಡಕ್ ಎರಡೂನು ಉಪಯೋಗ ಮಾಡಿದಾಗ 60 ಲೀಟರ್ಸ್ ಕೆಪಾಸಿಟಿ, 5 ಪ್ಲಸ್ 60x
ಫಿಲ್ ಮಾಡಿದಾಗ 3 ಅವರ್ ಅಂತ ಹೇಳಿದಾರ ಅವ್ರು. ಹೌದಾ? ನಾನ್ ನೋಡ್ರಿ ಸಿಂಪಲ್ ಆಗಿ ಕಟ್ ಮಾಡ್ಕೊಂತ ಹೋಗೋದು. ಎಕ್ಸ್ ಕಂಡು ಹಿಡಿಬೇಕಂದ್ರೆ 3 2 6. ಹೌದಾ? 20 ಇಂಟು 5 ಪ್ಲಸ್ 60 ಡಿವೈಡ್ ಬೈ ಎಕ್ಸ್. ಇದು ಈ ಕಡೆ ಹೋದ್ರೆ 60 ಡಿವೈಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 15 ಆತಾ? ಎಕ್ಸ್ ಇಸ್ ಈಕ್ವಲ್ ಟು 4. ಎಕ್ಸ್ ಅನ್ನೋದು ಏನಿಗೆ ನಮ್ದಿದು? ಎಕ್ಸ್ ಇಟ್ಸ್ ದ ಟೋಟಲ್ ಟೈಮ್ ಟೇಕನ್ ಬೈ ದ ಕ್ಯೂಬ್ ಪೈಪ್ ಟು ಫಿಲ್ 60 ಲೀಟರ್ಸ್ ಫುಲ್ ಟ್ಯಾಂಕ್. ಬಟ್ ಅವ್ರು ಕೇಳಾದಿದ್ದೇನು, 1/4 ಭಾಗ, ತೊಟ್ಟೆ 4ನೇ, ಆ ಟ್ಯಾಂಕ್ 1/4 ಭಾಗ ಫಿಲ್ ಮಾಡಾಕ ಎಷ್ಟು ಟೈಮ್ ತಗೋತಿ? ಫುಲ್ ಫಿಲ್ ಮಾಡಾಕ 4 ಅವರ್ಸ್ ತಗೋತಂದ್ರೆ 1/4 ಭಾಗ ಏನು, 1/4 ಭಾಗ 1/4 ಆಫ್ ದ ಕೆಪಾಸಿಟಿ ಆಫ್ ದ ಟ್ಯಾಂಕ್ ಫಿಲ್ ಮಾಡಾಕ 1/4 ಟೈಮ್ ತಗೋತೈತಲ್ಲ. ಸೊ 1 ಅವರ್. ಸಿಂಪಲ್. ರಾಹುಲ್ನ ಮಾಸಿಕ ವೆಚ್ಚ. ರಾಹುಲ್ನ ಮಾಸಿಕ ವೆಚ್ಚ ಅವರ ಮಾಸಿಕ ಆದಾಯದ 70% ಆಗುತ್ತೆ. ಅವರ ಮಾಸಿಕ ಉಳಿತಾಯ 10,000 ಆಗಿದ್ದರೆ ಅವರ ಮಾಸಿಕ ಆದಾಯವನ್ನು ಲೆಕ್ಕ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಏನ್ ಎಕ್ಸ್ಪೆಂಡಿಚರ್ ಅದಲ್ಲ, ಇನ್ಕಮ್ದು 75% ಅವನು ಖರ್ಚೆ ಮಾಡತ್ತಾನ. ಸೊ 75% ಅಂದ್ರೆ ಹೆಂಗ್ ಬರಿಬೋದು ನಾನು? 3/4 ಬರಿಬೋದಾ? 3/4 ಇದು ಇನ್ಕಮ್ ಆದ್ರೆ ಇದು ಎಕ್ಸ್ಪೆಂಡಿಚರ್. ಹೌದಾ? ಇಫ್ ಮಂತ್ಲಿ ಸೇವಿಂಗ್ಸ್ ಆರ್ 10,000 ಅಂತ ಕೇಳ್ತದಾರ. ಮಂತ್ಲಿ ಸೇವಿಂಗ್ ಎಷ್ಟು? ಒಂದಲ್ಲ, ಎಕ್ಸ್ಪೆಂಡಿಚರ್ 3 ಆದ್ರೆ ಇನ್ನೇನು ಉಳಿತದ? ಸೇವಿಂಗ್ಸ್ 10,000 ಅಂತ. 1:10,000 rupees. ಕೇಳ್ತಾ ಇರೋದೇನು? ಮಂತ್ಲಿ ಇನ್ಕಮ್. ಸೊ 4 ಎಷ್ಟು? 40,000. ಆಪ್ಷನ್ ಡಿ. ಇದು ಇನ್ಕಮ್. ಸಿಂಪ್ಲಿಫೈ ದಿಸ್ ಇಕ್ವೇಶನ್. ಓಕೆ, 3 ಟರ್ಮ್ ಇದ್ದಂಗೆ ಕಾಣತ್ತವ ನನಗೆ. 3 ಟರ್ಮ್ ಇದ್ದಿದ್ದು ಯಾವ್ದಾರ ಫಾರ್ಮುಲಾ ಆಯ್ತಾ? a cube plus b cube plus c cube minus 3abc is equal to a plus b plus c into a square plus b square plus c square minus ab minus bc minus ca. ಹೌದಾ? ಈ ಫಾರ್ಮುಲಾ ನೋಡಿದೀನಿ. ಇದ್ರಲ್ಲಿ ನೋಡ್ರಿ, ಎ ಮತ್ತು ಪಿ ಮೈನಸ್ ಗೆ ಏನ್ ಸಂಬಂಧ ಅಂತ ಕೇಳ್ಬೋದು. ನಾನು ಎ ನ ಪಿ ಮೈನಸ್ ಕ್ಯೂ ಅಂತ ತಗೋಬೋದಾ? ಬಿ ನ ಕ್ಯೂ ಮೈನಸ್ ಆರ್ ಅಂತ ತಗೋಬೋದಾ? ಸಿ ನ ಆರ್ ಮೈನಸ್ ಪಿ ಅಂತ ತಗೋಬೋದಾ? ಸೊ ಇಲ್ಲಿ ನೋಡ್ರಿ, ಎ ಪ್ಲಸ್ ಬಿ ಪ್ಲಸ್ ಸಿ is equal to p minus q plus q minus r plus r minus p plus p minus p plus r minus r minus p. 0 ಬಂತು. ಈ ವ್ಯಾಲ್ಯೂ 0 ಐತಪ್ಪ ಅಂದ್ರೆ ಟೋಟಲ್ ಹೋಲ್ ವ್ಯಾಲ್ಯೂ ಏನಾಗುತ್ತೆ? This will become 0. ಸೊ a cube plus b cube plus c cube is equal to 3abc ಆಗ್ಬಿಡ್ತೈತೆ. ಹೌದಾ? ಇದನ್ನ ನೋಡ್ರಿ, ಎ ಅಂದ್ರೇನ? ಪಿ ಮೈನಸ್ ಕ್ಯೂ. ಪಿ ಮೈನಸ್ ಕ್ಯೂಬ್ ಹೋಲ್ ಕ್ಯೂಬ್ ಪ್ಲಸ್ ಬಿ ಅಂದ್ರೆ ಕ್ಯೂ ಮೈನಸ್ ಆರ್ ಹೋಲ್ ಕ್ಯೂಬ್ ಪ್ಲಸ್ ಸಿ ಅಂದ್ರ ಆರ್ ಮೈನಸ್ ಪಿ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು 3. ಇದು ಎ ಬಿ ಸಿ ಅಂದ್ರೆ ಏನು? ಇಲ್ಲ ಐತಲ್ಲ, ಪಿ ಮೈನಸ್ ಕ್ಯೂ, ಕ್ಯೂ ಮೈನಸ್ ಆರ್, ಆರ್ ಮೈನಸ್ ಪಿ. ಇದನ್ನ ಕೆಳಗೆ ಬರೀಬೋದಾ? ಪಿ ಮೈನಸ್ ಕ್ಯೂ, ಕ್ಯೂ ಮೈನಸ್ ಆರ್, ಆರ್ ಮೈನಸ್ ಪಿ. ಸೊ ವ್ಯಾಲ್ಯೂ ಏನಾಯ್ತು? 3. ಫಾರ್ಮುಲಾ ಇಂದಾನೆ ಬಂತದು. ಮುಂದಿನ ಕ್ವಶನ್. ಒಬ್ಬ ಅಧಿಕಾರಿಯ ಸಂಬಳದಿಂದ 10% ಮನೆ ಬಾಡಿಗೆಯಾಗಿ ಕಡಿತ ಆಗುತ್ತದೆ. ಉಳಿದ ಮೊತ್ತದಲ್ಲಿ 20% ಅನ್ನು ಸಾರಿಗೆಗೆ, ಉಳಿದ ಮೊತ್ತದ 20% ಅನ್ನು ಆದಾಯ ತೆರಿಗೆ
ಉಳಿದ ಮೊತ್ತದ 10% ಅನ್ನು ಬಟ್ಟೆಗೆ ಖರ್ಚು ಮಾಡ್ತಾರೆ. ಕೊನೆಗೆ ಅವ್ರ ಬಳಿ 23,328 ರೂಪಾಯಿ ಉಳಿದಿದೆ. ಒಟ್ಟು ಟೋಟಲ್ ಸಂಬಳ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹ್ಮ್ ಒಬ್ಬನ ಅಧಿಕಾರಿ ಸಂಬಳ ನಾನು ರೇಷಿಯೋನಾಗ ತಗೋದಾದ್ರ 100 ಅಂತ ತಗೋತೀನಿ. ಓಕೆ, ಆ 100ರಲ್ಲಿ 10% ಅವನು ಬಾಡಿಗೆ ಕಟ್ತಾನ. ರೆಂಟ್ಗಾಗಿ 10% ಕಟ್ಟಿದ ಅಂದ್ರೆ ಎಷ್ಟು ಉಳಿತು? 90 ಉಳಿತು. ಹೌದಾ? ಇದು ಸ್ಯಾಲ್ರಿ, ಟೋಟಲ್ ಸ್ಯಾಲ್ರಿನ 100 ಅಂತಂದು ಕನ್ಸಿಡರ್ ಮಾಡ್ತೇನೆ. 10% ಹೋಯ್ತು, 10% ಡಿಡಕ್ಟ್ ಆದ್ರೆ 90 ಉಳಿತು. ಓಕೆ, ನೆಕ್ಸ್ಟ್ ಉಳಿದ ಮೊತ್ತದಲ್ಲಿ 20% ಅನ್ನತಾನ. ಮೇನ್ ಸ್ಯಾಲ್ರಿ ಒಳಗೆ 20% ಅಲ್ಲ, ಏನ್ ಉಳಿತಲ್ಲ ಅಂದ್ರೇನು? 90ರಾಗ 20% ತೆಗಿಬೇಕು ನೀವು. ಮತ್ತ 9 18 ಅಂದ್ರೆ 20% ತೆಗದ್ರ 18 ಹೋಯ್ತು. ಯಾವ್ದಕ್ ಹೋಯ್ತು? 20% ಸಾರಿಗೆಗೆ. ಸಾರಿಗೆ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಎಷ್ಟು ಹೋಯ್ತು? 20%. ಅಂದ್ರೆ 90ರೊಳಗ 18 ಹೋದ್ರ ಉಳ್ದಿದ್ದೆಷ್ಟು? 90 80 72 ಉಳಿತು. ಹೌದಾ? ನೆಕ್ಸ್ಟ್ 72 ಉಳಿದಿದ್ರೊಳಗ 20% ಆದಾಯ ತೆರಿಗೆ. ಯಾವ್ದು ಉಳಿದಿತ್ತು? 72. 72ರೊಳಗ 20%. ಓಕೆ, 10% ಅಂದ್ರೆ 7.2 ಆಯ್ತು. 20% ಅಂದ್ರೆ 14.4 ಆಗತ್ತೆ. ಓಕೆ, 20% 14.4 ತೆಗಿ. ಯಾವ್ದಕ್ಕೆ? ಇನ್ಕಮ್ ಟ್ಯಾಕ್ಸ್. ಎಷ್ಟು ಉಳಿತು? 72 ಒಳಗ 14.4 6 11 ಅಂದ್ರೆ 7 4 7 57.6% ಇಷ್ಟು ಉಳಿತು. ನೆಕ್ಸ್ಟ್ ಮುಂದೇನ್ ಕೇಳತಾನ? ಬಟ್ಟೆಗಾಗಿ 10% ಯಾವುದು ಉಳಿದಿದ್ರೊಳಗ 57.6 ದ 10% ಎಷ್ಟು? 5.76. ಅದಕ್ಕೆ ಕ್ಲೋತಿಗೆ ತೆಗತಾನ. ಸೊ ಉಳಿದಿದ್ದೆಷ್ಟು? ಇಲ್ಲೇ 5.76 4 5 ಉಳಿತು. 5 ಉಳಿದ್ರ 3 8 8 6 6 51.84. ಇದು ರೇಷಿಯೋನ್ಯಾಗ. ಓಕೆ, ಇಷ್ಟು ನಂದು ಲಾಸ್ಟ್ ಉಳ್ದಿದ್ರದ ಅಮೌಂಟ್ ಹೇಳ್ಯಾರ ನೋಡ್ರಿ. ಎಷ್ಟು? 23,328. ಸೊ ನಮ್ದು ಏನಪ್ಪಾ ಅಂದ್ರೆ ಈ ರೇಷಿಯೋನ್ಯಾಗ 51.84 ಈಸ್ ಈಕ್ವಲೆಂಟ್ ಟು 23,328 ರುಪೀಸ್ನ 50 ಅಂತ ತಗೋರಿ. ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ ಕುಂತ್ರ ಹುಚ್ಚಾಗಿ ಹೋಗ್ತೀರಿ. ಸೊ ಇದನ್ನ 50 ಅಂತ ತಗೋರಿ. 5 4 20. 5 4 ಪಟ್ಟು 5 4 20 ಕರೆಕ್ಟಾ? ಸೊ 4 20 ಬಟ್ ಏನೈತಿ? ಮ್ಯಾಲ ಐತಿ, 20,000ಕ್ಕಿಂತ ಮ್ಯಾಲ ಐತಿ. ಸೊ ಮೋರ್ ದೆನ್ 40,000. ಮೋರ್ ದೆನ್ 40,000 ಯಾವ್ದ್ರ ಆಪ್ಷನ್ ಐತೆ ನೋಡ್ರಿ? ಒಂದೇ ಆಪ್ಷನ್ ಇರೋದು ಸಿ. ಸೊ 100%ಗೆ 45,000 ಆಗುತ್ತೆ. ಇದನ್ನ ಮೇಲೆ ಕ್ವಶನ್. ಒಂದು ಕ್ರಮಬದ್ಧ ಬಹುಭುಜಾಕೃತಿಯಲ್ಲಿ ವಿಕರ್ಣಗಳ ಸಂಖ್ಯೆ ಅಂದ್ರೆ ಡಯಾಗ್ನಲ್ಸ್ 9 ಆಗ್ಯಾವಂತ. ಹಾಗಾದರೆ ಆ ಬಹುಭುಜಾಕೃತಿಯ ಒಂದು ಒಳಕೋನ ಮತ್ತು ಹೊರಕೋನದ ನಡುವಿನ ವ್ಯತ್ಯಾಸ ಕಂಡುಹಿಡಿರಿ ಅಂತ ಹೇಳ್ತಾರೆ. ಒಂದು ಡಯಾಗ್ನಲ್ ಐತಲ್ಲ, ಡಯಾಗ್ನಲ್ ಎಷ್ಟು ಕೊಟ್ಟಿದಾರ? 9 ಇದಾವಂತ. ಸೊ ಬಹುಭುಜಾಕೃತಿ ಯಾವ್ದಾಗತ್ತ ಕಂಡು ಹಿಡಿಬೇಕಂದ್ರೆ ನಂಬರ್ ಆಫ್ ಡಯಾಗೋನಲ್ಸ್ is equal to n into n minus 3 divided by 2. n ಅಂದ್ರೆ ಏನಂದ್ರೆ ನಂಬರ್ ಆಫ್ ಸೈಡ್ಸ್. ಓಕೆ, ಟೋಟಲ್ ನಂಬರ್ ಆಫ್ ಡಯಾಗೋನಲ್ಸ್ ಎಷ್ಟಿದಾವೆ? 9 ಇದಾವೆ. n into n minus 3 is equal to 18 ಅಂತೆ. n square minus 3n minus 18 is equal to 3. ಈ ಈಕ್ವೇಶನ್ ಸಾಲ್ವ್ ಮಾಡಿದ್ರೆ n ವ್ಯಾಲ್ಯೂ ಸಿಗುತ್ತೆ ನನಗೆ. ಏನಪ್ಪಾ? 18 3 n ಸ್ಕ್ವೇರ್ ಮೈನಸ್ 6n ಪ್ಲಸ್ 3n
minus 18 is equal to 0. n into n minus 6 plus 3 into n minus 6 is equal to 0. So n is equal to 6 ಒಂದು ವ್ಯಾಲ್ಯೂ, n is equal to minus 3 ಇದಂತೂ ಆಗೋದಿಲ್ಲ. ಸೊ n is equal to 6. n is equal to 6 ಅಂದ್ರೆ ಏನಾಗುತ್ತೆ, ಇದು ಹೆಕ್ಸಾಗೋನಲ್ ಅಂತ, ಇದು ಹೆಕ್ಸಾಗೋನಲ್. n is equal to 6 ಅಂದ್ರೆ. ಸೊ ನೆಕ್ಸ್ಟ್ ಎಕ್ಸ್ಟರ್ನಲ್ ಆಂಗಲ್, ಎಕ್ಸ್ಟೀರಿಯರ್ ಅಥವಾ ಎಕ್ಸ್ಟೀರಿಯರ್ ಆಂಗಲ್ ಏನೈತಲ್ಲ, ಪರಕೋನದ ಫಾರ್ಮುಲಾ ಏನು, 360 ಡಿವೈಡ್ ಬೈ ಎನ್. ಎನ್ ವ್ಯಾಲ್ಯೂ ಸಿಕ್ಕೈತೆ ನನಗೆ 360 ಡಿವೈಡ್ ಬೈ 6. ಸೊ ಇದು ಎಕ್ಸ್ಟೀರಿಯರ್ ಆಂಗಲ್ 60 ಡಿಗ್ರಿ ಆಯ್ತು. ಸೊ ಇಂಟೀರಿಯರ್ ಆಂಗಲ್ ಕಂಡುಹಿಡಿಯೋದು, ಒಳಕೋನದ n minus 2 divided by n into 180 degree. n minus 2 6 ನೆಗೆಡೋರು 4 6 180 6 3 18 120 ಆಯ್ತದೆ. ಹೌದಾ? ಇವು ಎರಡರ ವ್ಯತ್ಯಾಸ ಕೇಳಿದಾರೆ. ಇವೆರಡರ ವ್ಯತ್ಯಾಸ ಎಷ್ಟಾಯ್ತು ಡಿಫ್ರೆನ್ಸ್? 120 minus 60 degree. So option C is the correct option. Next question. 2239 269 ಮಕ್ಕಳಿಗೆ ಹಂಚಿದಾಗ ಪ್ರತಿ ಹುಡುಗಿಗೆ 7 ರೂಪಾಯಿ, ಪ್ರತಿ ಹುಡುಗನಿಗೆ 9 ರೂಪಾಯಿ ಲಭಿಸಿದರೆ ಅಲ್ಲಿರುವ ಹುಡುಗರ ಸಂಖ್ಯೆ ಎಷ್ಟು ಅಂತ ಕೇಳಿದಾರ ಅವರು. ಈ ಹುಡುಗಿನ ನಾನು ಎಕ್ಸ್ ಅಂತ ಓದ್ತೀನಿ, ಹುಡುಗನ ವೈ ಅಂತ ಓದ್ತೀನಿ. ಸೊ ಈಕ್ವೇಶನ್ ಫಾರ್ಮ್ ನ ಮಾಡ್ಕೊಂಡ್ಬಿಟ್ರೆ ನನಗೆ ಎಕ್ಸ್ ಪ್ಲಸ್ ವೈ ಎಷ್ಟು ಮಂದಿ ಇದಾರೆ ಟೋಟಲ್? 269 ಮಕ್ಕಳು ಅದಾವು. ಹೌದಾ? ಹುಡುಗಿಗೆ ಎಷ್ಟು ಮಂದಿ ಹುಡುಗಿಯರ್ ಅದಾರಲ್ಲ ಒಬ್ಬೊಬ್ಬರಿಗೆ 7 ರೂಪಾಯಿ ಸಿಗತೈತಿ. ಎಷ್ಟು ಮಂದಿ ಹುಡುಗರು ಅದಾರಲ್ಲ ಒಬ್ಬೊಬ್ಬರಿಗೆ 9 ರೂಪಾಯಿ ಕೊಡತ್ತಾರ. ಸೊ ಎಷ್ಟಾಯ್ತು ಅಮೌಂಟ್? ಅದು 2239 ಆಗಿದೆ. ಓಕೆ, ಈಗ ನಾನು ಈಕ್ವೇಟ್ ಮಾಡೋದು ಬಿಟ್ರೆ ಇನ್ನೇನು ಉಳಿತು ಕ್ವಶನ್ ನಾಗ? ಇಂಟು 7 ಇಂದ ಮಲ್ಟಿಪ್ಲೈ ಮಾಡಬೇಕು. 7x ಪ್ಲಸ್ 7y 9 63 7 42 48 7 14 1883 ಆಯ್ತು. ಎರಡು ಲೀನಿಯರ್ ಇಕ್ವೇಶನ್. ನನಗೆ y ಬೇಕಾಯ್ತು. ಸೊ ನಾ ಎಕ್ಸ್ ನ ತಕೊಂಡ್ಬಿಡ್ತೀನಿ. ತಕೊಂಡಾಗ 2y ಇಕ್ವಲ್ ಟು 6 5 18 56. y ಇಕ್ವಲ್ ಟು 2 1 2 2 14 2 8 6. ಸೊ y ಇಕ್ವಲ್ ಟು 178. ಹುಡುಗರ ಸಂಖ್ಯೆ 178 ಆಗಿರುತ್ತದೆ. ಮುಂದಿನ ಪ್ರಶ್ನೆ. Average of 6.5, 10.7, 20.2 and A is 15 ಅಂತ. ಇವು ಸರಾಸರಿ 4 ನಂಬರ್ದು 15 ಅಂತ. ಎ ವ್ಯಾಲ್ಯೂ ಎಷ್ಟು ಅಂತ ಕೇಳಿದಾರೆ. 6.5, 10.7, 20.2 ಪ್ಲಸ್ ಎ ಎಷ್ಟು? 4 ಸಂಖ್ಯೆ ಅದಾವ, ಇಸ್ ಈಕ್ವಲ್ ಟು 15 ಅಂತ. ಸೊ ಇವನ್ನೆಲ್ಲ ಕೂಡಿಸ್ಕೊಂಡ್ಬಿಡ್ರಿ. ಎಷ್ಟಾಯ್ತು? 20 30 36 7 7 12 12 14 4 37.4 is equal to 37.4 plus A is equal to 15 60. A is equal to 60.37.4. 6 59 ಆಯ್ತು. 59 ಅಂದ್ರೆ 2 22. A is equal to 22.6. value of A 22.6 option A. ನೋಡಿದಿರಲ್ಲ 20 ಕ್ವಶನ್ ಒಂದು ಮ್ಯಾಚ್. ಈ ತರ ನಾನು ಮತ್ತೆ ಸೆಟ್ಸ್ ನ ತಗೊಂಡ್ಬರ್ತೀನಿ. ಯಾರು ಆಲ್ರೆಡಿ ಥಿಯರಿ ಮಾಡಿದಾರಲ್ಲ ಅವ್ರಿಗೆ ಅಷ್ಟೇ ಇದು. ಓಕೆ,
ಮಾಡೋಣ. ನ್ಯೂ ಕ್ವಶನ್ಸ್ ಮಾಡೋಣ. ಬಹಳಷ್ಟು ಕ್ವಶನ್ಸ್ ಇದಾವೆ. ಇವು ಜಸ್ಟ್ ಇದು ಮ್ಯಾಥ್ಸ್. ಈಗ ನೆಕ್ಸ್ಟ್ ರೀಸನಿಂಗ್ ಕ್ವಶನ್ಸ್ ಬರ್ತಾವು. ಆದ್ರೆ ನಾನು ಸೈನ್ಸ್ ಕ್ವಶನ್ ಹಾಕ್ತೀನಿ. ಸೊ ನಿಮ್ಗೆ ಯಾವ ತರ ಕ್ವಶನ್ಸ್, ಯಾವ ಪಾರ್ಟ್ ಕ್ವಶನ್ಸ್ ಬೇಕು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ಹಂಗಾಗಿ ನಾನು ಒಂದು ಕಂಟೆಂಟ್ ಯಾವ ತರ ಬೇಕು ನಿಮ್ಗೆ ಅದನ್ನ ನಾನು ಜಾಸ್ತಿ ಪ್ರೊವೈಡ್ ಮಾಡ್ತೀನಿ. ಓಕೆ, ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿದ್ರೆ ಕಮೆಂಟ್ ಮಾಡ್ರಿ. ಯಾರಿಗಾದ್ರೂ ಇದರಿಂದ ಉಪಯೋಗ ಆಗತ್ತಂದ್ರ ಅವ್ರಿಗೆ ಫಾರ್ವರ್ಡ್ ಮಾಡ್ರಿ, ಶೇರ್ ಮಾಡ್ರಿ. ಸೊ